ನ್ಯೂ ಇಯರ್ ಸಂಭ್ರಮದಲ್ಲಿ ಬೆಂಗಳೂರು ಮುಳುಗೋಗಿತ್ತು. ಪಾರ್ಟಿ ಪಬ್ಬು ಅಂತ ಯುವ ಜನತೆ ನಿನ್ನೆ ಸಂಜೆಯಿಂದಲೇ ಸಿದ್ಧತೆಯಲ್ಲಿ ತೊಡಗಿತ್ತು. ಆದರೆ ಸಂಭ್ರಮದ ಕ್ಷಣಕ್ಕೆ ಸಾಕ್ಷಿಯಾಗಬೇಕಿದ್ದ ಈ ಸುಂದರಿ ಕಣ್ಮುಚ್ಚಿದ್ದು. ಈಕೆಯ ಸಾವಿಗೆ ಕಾರಣ ಏನು ನೋಡಿ. ಹೀಗೆ ಚಂದ ಫೋಟೋಗೆ ಪೋಸ್ ಕೊಟ್ಟಿರೋ ಗುಳಿಕೆನ್ನೆ ಚೆಲುವೆಯ ಹೆಸರು ವರ್ಷಿಣಿ. ವಯಸ್ಸು ಇನ್ನೂ 21 ವರ್ಷ. ಫೋಟೋಗ್ರಫಿ ಅಂದ್ರೆ ತುಂಬಾ ಆಸಕ್ತಿ. ಅದೇ ಕಾರಣಕ್ಕೆ ಫೋಟೋಗ್ರಫಿಯನ್ನು ಓದುತ್ತಿದ್ಲು. ಕ್ಯಾಮ್ರಾಗೆ ಮುಗುಳ್ನಗೆ ಬೀರುವ ಈ ಸುಂದರಿ ನಿನ್ನೆ ನ್ಯೂ ಇಯರ್ ಸ್ವಾಗತಕ್ಕೆ ಸಜ್ಜಾಗಿದ್ದಳು. ಮಾಲ್ಗೆ ಹೋಗಿ ಫೋಟೋಶೂಟ್ ಮಾಡ್ಕೊಂಡು ಬರುವುದಕ್ಕೆ ವರ್ಷಿಣಿ ಸಜ್ಜಾಗಿದ್ದಳು. ಆದರೆ ಪೋಷಕರು ಬೇಡ ಎಂದಿದ್ರು. ಜಯನಗರದ ಕಮ್ಯುನಿಟಿ ಕಾಲೇಜಿನ BBA ವಿದ್ಯಾರ್ಥಿನಿ ವರ್ಷಿಣಿ ಆಸೆಗೆ ಹೆತ್ತವರೇ ನಿರಾಸೆ ಮಾಡಿದ್ರಂತೆ. ಇದರಿಂದ ನೊಂದ ವರ್ಷಿಣಿ ಮನೆಯಲ್ಲಿ ರೂಮ್ ಸೇರ್ಕೊಂಡಿದ್ಲು. ನಿನ್ನೆ ಬೆಳಿಗ್ಗೆ ಎದ್ದಾಗ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದು ಗೊತ್ತಾಗಿದೆ. ಮೃತ 21 ವರ್ಷದ ಹೆಣ್ಣುಮಗಳು ಫಸ್ಟ್ ಇಯರ್ BBA ಓದ್ತಿರ್ತಾಳೆ. ಇವಳು ಫೋಟೋಗ್ರಫಿ ಕೋರ್ಸನ್ನು ಮಾಡಿರ್ತಾಳೆ. ಇಲ್ಲಿಯ ನಗರದ ಒಂದು ಪ್ರತಿಷ್ಠಿತ ಮಾಲ್ಗೆ ಹೋಗಿ ಫೋಟೋ ಶೂಟ್ ಮಾಡಬೇಕಂತ ಹೇಳಿ ಅವಳು ಮನೆಯಲ್ಲಿ ಅನುಮತಿ ಕೇಳ್ತಾಳೆ. ಆ ಅನುಮತಿ ಹಿನ್ನೆಲೆಯಲ್ಲಿ ಅಲ್ಲಿ ಅದನ್ನು ಅನುಮತಿಯನ್ನು ನಿರಾಕರಿಸ್ತಾರೆ. ಅದಕ್ಕೆ ಅವಳು ಮನನೊಂದು ಈ ಥರ 30ನೇ ತಾರೀಕು ನೈಟು ತನ್ನ ರೂಮಿಗೆ ಹೋಗಿ ನೇಣು ಬಿಗಿದುಕೊಂಡು 31ನೇ ತಾರೀಕು ಬೆಳಗ್ಗೆ ಬಾಗಿಲು ಬಡಿದಾಗ ಬಾಗಿಲು ತೆಗೆಯೋದಿಲ್ಲ. ಆಮೇಲೆ ಗೊತ್ತಾಗುತ್ತೆ ಅವಳಿಗೆ ಈ ಥರ ಮಾಡ್ಕೊಂಡು ನಿನ್ನೆ ದಿನ ಒಂದು ಪ್ರಕರಣ ದಾಖಲಾಗಿದೆ. ಕ್ಯಾಮ್ರಾ ಮುಂದೆ ಮಂದಹಾಸದ ಫೋಟೋಗಳಿಗೆ ಪೋಸ್ ಕೊಡೋದು, ಪರಿಸರ ಸೇರಿದಂತೆ ಬೇರೆ ಬೇರೆಯವರ ಫೋಟೋಗಳನ್ನು ಅಂದವಾಗಿ ಕ್ಲಿಕ್ಕಿಸುವುದನ್ನು ಹವ್ಯಾಸ ಮಾಡಿಕೊಂಡಿದ್ದ ವರ್ಷಿಣಿ ನಿನ್ನೆ ಸುಂದರ ಫೋಟೋಗಳಿಗೆ ಪೋಸ್ ಕೊಡಬೇಕಿತ್ತು. ಆದರೆ ಮಾಡರ್ನ್ ಡ್ರೆಸ್ಗೆ ನೋ ಅಂದಿದ್ದಕ್ಕೆ ಫ್ಯಾನ್ಗೆ ನೇಣು ಬಿಗಿದುಕೊಂಡು ಜೀವ ಬಿಟ್ಟಿದ್ದಾಳೆ. ಪಿರಾದ ಪ್ರಕಾರ ಅವ್ರ ತಂದೆಯವರ ಪಿರಾದಿನ ಪ್ರಕಾರ ಅವರು ಫೋಟೋಗ್ರಫಿಗೆ ಅನುಮತಿ ಕೇಳಿದ್ರು. ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ನಿರಾಕರಿಸಿಕೊಂಡ್ಬಿಟ್ಟು ಹೇಳಿದ್ದಾರೆ. ಇನ್ನೂ ಹೆಚ್ಚಿನ ತನಿಖೆ ನಡೀತಾರೆ. ಮೂಗಿನ ತುದಿಯಲ್ಲೇ ಕೋಪ ಹೊಂದಿದ್ದ ಮಗಳು ವರ್ಷಿಣಿ ಊಟಕ್ಕೆ ಕರೆದಾಗಲೂ ಮಾತನಾಡಿರಲಿಲ್ಲ. ಸ್ವಲ್ಪ ಕೋಪ ಕಡಿಮೆ ಆದ್ಮೇಲೆ ಬರ್ತಾಳೆ ಅಂತ ಅಂದುಕೊಂಡಿದ್ದ ಹೆತ್ತವರಿಗೆ ಮಗಳ ಸಾವು ದುಃಖವನ್ನ ಹೆಚ್ಚಾಗುವಂತೆ ಮಾಡಿದೆ. ಕೋಪದ ಕೈಗೆ ಬುದ್ಧಿ ಕೊಟ್ಟ ವರ್ಷಿಣಿ 2024 ಸ್ವಾಗತಿಸುವ ಬದಲು ಸಾವನ್ನಪ್ಪಿದ್ದಾಳೆ. ಸುಧಾಮ್ ನಗರದಲ್ಲಿ ಘಟನೆ ನಡೆದಿದ್ದು ವಿಲ್ಸನ್ ಗಾರ್ಡನ್ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕಿಮ್ಸ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿ ಮೃತದೇಹ ಹಸ್ತಾಂತರ ಮಾಡಲಾಗಿದೆ. ಮಗಳನ್ನು ಕಳೆದುಕೊಂಡ ಹೆತ್ತವರ ಆಕ್ರಂದನ ಕರಳು ಹಿಂಡುವಂತಿತ್ತು. ಮಂಜುನಾಥ್ ಚಂದ್ರ, ಕ್ರೈಮ್ ಬ್ಯೂರೋ, ನ್ಯೂಸ್ 18. ನಿನ್ನೆ ರಾತ್ರಿ ಪಾರ್ಟಿ ಮೂಡ್ನಲ್ಲಿದ್ದ ಜನರು ಮಧ್ಯರಾತ್ರಿ ಮದ್ಯಾರಾಧನೆ ಮಾಡಿ ರಸ್ತೆಯಲ್ಲೆಲ್ಲ ಉರುಳಾಡಿದ್ರು. ಅಂದ್ರೆ ಮದ್ಯ ಮಾರಾಟ ಭರ್ಜರಿಯಾಗಿ ನಡೆದಿತ್ತು ಅಂತ ಅರ್ಥ. ಹಾಗಿದ್ರೆ ನಿನ್ನೆ ಎಷ್ಟು ಸೇಲ್ ಆಯ್ತು ಅನ್ನೋ ಡೀಟೇಲ್ಸ್ ಎಲ್ಲಿದೆ ನೋಡಿ. ಸರ್ಕಾರದ ಖಜಾನೆ ಭರ್ತಿ ಮಾಡೋದು ನಾವೇ. ನಮ್ಮನ್ನು ಕುಡುಕರು ಅನ್ನಬಾರ್ದು, ಮದ್ಯಪ್ರಿಯರು ಅನ್ನಬೇಕು ಅಂತ ಮದ್ಯಪ್ರಿಯರು ಪ್ರತಿಭಟನೆ ಕೂಡ ಮಾಡಿದ್ರು. ಇದೀಗ ಸರ್ಕಾರದ ಖಜಾನೆಗೆ ಬಂದಿರುವ ಆದಾಯ ನೋಡಿದ್ರೆ ಹೌದು, ಮದ್ಯಪ್ರಿಯರು ಹೇಳಿದ್ದು ಸತ್ಯ ಎನ್ನಿಸುವಂತಿದೆ. ಪ್ರಿಯರ ಹೋರಾಟ ಸಂಘಕ್ಕೆ ಸುರಪಾನ ಸರ್ಕಾರಕ್ಕೆ ಜಣಜಣ ಕಾಂಚಾಣ ಎನ್ನುವಂತಿದ್ದು ಮದ್ಯಪ್ರಿಯರು ಆರ್ಥಿಕ ಚರಿತ್ರೆ ಸೃಷ್ಟಿಸಿದ್ದಾರೆ. ನಿನ್ನೆ ಒಂದೇ ದಿನ ಸರ್ಕಾರದ ಖಜಾನೆಗೆ ಬರೋಬ್ಬರಿ 193 ಕೋಟಿ ರೂಪಾಯಿ ಆದಾಯ ಹರಿದು ಬಂದಿದೆ. ಸಾಮಾನ್ಯ ದಿನದಲ್ಲಿ 90 ಕೋಟಿ ಆದಾಯವಿದ್ದು ನಿನ್ನೆ ಡಬಲ್ ಆಗಿದೆ. ನಿನ್ನೆ ಮೇಡ್ ಇನ್ ಇಂಡಿಯಾ ಲಿಕ್ಕರ್ 3,07,953 ಬಾಕ್ಸ್ ಮಾರಾಟವಾಗಿದ್ದು 1,95,005 ಕೇಸ್ ಬಿಯರ್ ಕೂಡ ಖಾಲಿಯಾಗಿದೆ. ಇನ್ನು ಈ ಡಿಸೆಂಬರ್ ತಿಂಗಳಲ್ಲಿ 3,000 ಕೋಟಿ ಆದಾಯ ಬಂದಿದೆ. ಕಳೆದ ವರ್ಷ ಡಿಸೆಂಬರ್ ತಿಂಗಳಲ್ಲಿ 2,611 ಕೋಟಿ ಸಂಗ್ರಹವಾಗಿತ್ತು. ಈ ವರ್ಷ ಹೆಚ್ಚುವರಿಯಾಗಿ 400 ಕೋಟಿ ಆದಾಯ ಬಂದಿದೆ. ನಮ್ಮ ಇಲಾಖೆ ಯಾವಾಗಲೂ ಆದಾಯ ಬರುತ್ತೆ. ನಿನ್ನೆ ಹೊಸ ವರ್ಷ ಇರೋದ್ರಿಂದ ನಿನ್ನೆ ರಾತ್ರಿ ಸ್ವಲ್ಪ ಹೆಚ್ಚಿಗಾಗಿ ಇಯರ್ ಎಂಡ್ ಹಾಗೂ ಕ್ರಿಸ್ಮಸ್ ವೇಳೆಯಲ್ಲಿ ಡಿಸೆಂಬರ್ 23ರಿಂದ ಡಿಸೆಂಬರ್ 31ರವರೆಗೆ 1,072 ಕೋಟಿ ಆದಾಯ ಬಂದಿದೆ.
ಕೇವಲ 9 ದಿನದಲ್ಲಿ 22.2 ಲಕ್ಷ ಬಾಕ್ಸ್ ಹಾಟ್ ಡ್ರಿಂಕ್ಸ್ ಸೇಲ್ ಆಗಿತ್ತು. ಇದರಿಂದ 900 ಕೋಟಿ ಆದಾಯ ಬಂದಿದೆ. ಇದರ ಜೊತೆಗೆ 14.7 ಲಕ್ಷ ಬಾಕ್ಸ್ ಬಿಯರ್ ಮಾರಾಟವಾಗಿದ್ದು 170 ಕೋಟಿ ಆದಾಯ ಬಂದಿದೆ. ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸುತ್ತಿದೆ. ಆದಾಯ ಹೆಚ್ಚಳಕ್ಕೆ ವಿವಿಧ ಇಲಾಖೆಗಳಿಗೆ ಟಾರ್ಗೆಟ್ ಕೂಡ ನೀಡಿದೆ. ಆದರೆ ಅಬಕಾರಿ ಇಲಾಖೆಯಿಂದ 36,000 ಕೋಟಿ ಆದಾಯ ಸಂಗ್ರಹದ ಗುರಿ ಹೊಂದಿದ್ದು, ನಿರೀಕ್ಷೆ ಮೀರಿ ಆದಾಯ ಬರುತ್ತಿರುವುದು ಸರ್ಕಾರಕ್ಕೂ ಸಂಭ್ರಮ ತಂದಿದೆ. ಆಶಿಕ್ ಮುಲ್ಕಿ, ನ್ಯೂಸ್ 18. ಬೆಂಗಳೂರಿನಲ್ಲಿ ಹೊಸ ವರ್ಷಾಚರಣೆಯ ಸಂಭ್ರಮ ಮುಗ್ದಿದೆ. ಆದರೆ ಈ ಸಂಭ್ರಮಕ್ಕೆ ಖರ್ಚಾಗಿದ್ದು ಎಷ್ಟು? ಸಂಭ್ರಮದ ಕ್ಲೀನಿಂಗ್ಗೆ ಬಿಬಿಎಂಪಿ ವ್ಯಯಿಸಿದ್ದು ಎಷ್ಟು ಅನ್ನೋ ಡೀಟೇಲ್ಸ್ ಹೇಳಿದೆ ನೋಡಿ. ನಿನ್ನೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನ್ಯೂ ಇಯರ್ ಸಂಭ್ರಮ ಮನೆ ಮಾಡಿತ್ತು. ಗಲ್ಲಿ ಗಲ್ಲಿಗಳಲ್ಲೂ ಪಾರ್ಟಿ ಗುಂಗು ಜೋರಾಗಿತ್ತು. ಅದರಲ್ಲೂ ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್ಗಳಲ್ಲಿನ ಸೆಲೆಬ್ರೇಷನ್ ಮುಗಿಲು ಮುಟ್ಟಿತ್ತು. ಹೊಸ ವರ್ಷಾಚರಣೆಗೆ ಬಿಬಿಎಂಪಿ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿದೆ. ಲೈಟ್, ಬ್ಯಾರಿಕೇಡ್ ಸಿದ್ಧತೆ ಹೆಸರಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಲಕ್ಷ ಬಿಲ್ ಮಾಡಿದ್ದಾರೆ. ನಗರದ ಪ್ರಮುಖ ಏರಿಯಾದಲ್ಲಿ ದೀಪಾಲಂಕಾರ, ಹೆಲ್ತ್ ಕಿಯೋಸ್ಕ್ಗಳ ಸ್ಥಾಪನೆ ಪಾಲಿಕೆಯ ಜವಾಬ್ದಾರಿಯಾಗಿತ್ತು. ಜೊತೆಗೆ ಪೊಲೀಸರಿಗೂ ಬಿಬಿಎಂಪಿಯ ವ್ಯವಸ್ಥೆ ಮಾಡಬೇಕಾಗಿತ್ತು. ಈ ಎಲ್ಲ ವೆಚ್ಚಕ್ಕೆ ಪಾಲಿಕೆ ಒಂದು ರಾತ್ರಿಗೆ ಅಂದಾಜು 30 ಲಕ್ಷ ಖರ್ಚು ಮಾಡಿದೆ. ನಿನ್ನೆ ರಾತ್ರಿ ಪೊಲೀಸ್ ಮತ್ತು ಬಿಬಿಎಂಪಿಯವರ ಸಮನ್ವಯದಿಂದ ಹೆಚ್ಚು ಕಡಿಮೆ ಚೆನ್ನಾಗಿ ವ್ಯವಸ್ಥೆ ಆಯಿತು. ಭಾಳ ಕಡಿಮೆ ಪ್ರಮಾಣದಲ್ಲಿ ಪ್ರಕರಣಗಳು ಬಂತು. ಅದು ಪೊಲೀಸ್ಗೆ ಸಂಬಂಧಪಟ್ಟಂಥ ವ್ಯವಸ್ಥೆಯಲ್ಲಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ನಮ್ಮ ಎಲ್ಲ ಹೆಲ್ತ್ ಕಿಯೋಸ್ಕ್ ಇತ್ಯಾದಿ ಇಟ್ಟು ಏನಾದರೂ ಘಟನೆ ಆದರೆ ಅದಕ್ಕೆ ತಕ್ಕಾಗಿ ನಾವು ಕೂಡ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಅದಕ್ಕೆ ಕ್ಲೀನ್ಲಿನೆಸ್ ಆಗಲಿ, ಅಲ್ಲಿ ಇರ್ತಕ್ಕಂಥ ಕಸದ ವ್ಯವಸ್ಥೆ ಏನಿದೆ ಈಗಾಗಲೇ ನಮ್ದು ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಕವರ್ ಮಾಡ್ತೀವಿ. ಹೊಸ ವರ್ಷದ ಗುಂಗಲ್ಲಿ ಎಲ್ಲೆಂದರಲ್ಲಿ ಕಸ ಎಸ್ತಿದ್ದು ಪ್ರಮುಖ ಬೀದಿಗಳು ಕಸದ ಕೊಂಪೆಯಾಗಿತ್ತು. ಒಂದೇ ರಾತ್ರಿಗೆ ಬರೋಬ್ಬರಿ 8 ಮೆಟ್ರಿಕ್ ಟನ್ ತ್ಯಾಜ್ಯ ಉತ್ಪತ್ತಿಯಾಗಿದ್ದು, ನಸುಕಿನ ಜಾವ 3 ಗಂಟೆಯಿಂದ ಬೆಳಗ್ಗೆ 8 ಗಂಟೆ ತನಕ ಬಿಬಿಎಂಪಿ ಪೌರ ಕಾರ್ಮಿಕರು ಸ್ವಚ್ಛ ಮಾಡಿದ್ದಾರೆ. 100ಕ್ಕೂ ಅಧಿಕ ಪೌರ ಕಾರ್ಮಿಕರು 2 ಕಾಂಪ್ಯಾಕ್ಟರ್, 25 ಆಟೋ ಟಿಪ್ಪರ್ ಬಳಸಿ ಸ್ವಚ್ಛ ಮಾಡಲಾಗಿದೆ. ಆಶಿಕ್ ಮುಲ್ಕಿ, ನ್ಯೂಸ್ 18. ನ್ಯೂ ಇಯರ್ ಅನ್ನ ಸಿಲಿಕಾನ್ ಸಿಟಿಯ ಜನರು ಅದ್ದೂರಿಯಿಂದ ಬರ ಮಾಡಿಕೊಂಡಿದ್ದಾರೆ. ಇಂದು ಮುಂಜಾನೆ ದೇಗುಲಗಳತ್ತ ಮುಖ ಮಾಡಿದ್ರು. ನಗರದ ದೊಡ್ಡ ಗಣೇಶ ದೇಗುಲ ಹಾಗೂ ಬನಶಂಕರಿ ದೇಗುಲಗಳಲ್ಲಿ ಜನರು ಕ್ಯೂ ನಿಂತು ದೇವರ ದರ್ಶನ ಮಾಡಿ ಒಂದು ಆಶೀರ್ವಾದವನ್ನ ಪಡೆದ್ರು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಹಂಸ ಶ್ಯಾಮಲ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ಬನ್ನಿ ನೋಡೋಣ. ಇವತ್ತು ಹೊಸ ವರ್ಷದ ಹಿನ್ನೆಲೆಯಲ್ಲಿ ನಗರದ ಅನೇಕ ದೇಗುಲಗಳಲ್ಲಿ ಮುಂಜಾನೆಯಿಂದಲೇ ಪೂಜೆ ಮಾಡ್ತಿದ್ದಾರೆ. ಸದ್ಯಕ್ಕೆ ನನಗೆ ಬನಶಂಕರಿ ದೇಗುಲದಲ್ಲಿದ್ದೀನಿ. ಇಲ್ಲಿ ನೀವು ನೋಡ್ತಿರಬಹುದು, ಇವತ್ತು ಬನಶಂಕರಿ ತಾಯಿಗೆ ಹೊಸ ವರ್ಷದ ವಿಶೇಷ ಅನ್ನುವಂತಹ ರೀತಿಯಲ್ಲಿ ವಿಶೇಷ ಒಂದು ಹೂವಿನ ಅಲಂಕಾರ ಮಾಡಿದ್ದಾರೆ. ವಿವಿಧ ಬಗೆಯ ಹೂಗಳಿಂದ ಒಂದು ದೇವಿಗೆ ಸಿಂಗಾರವನ್ನಗೊಳಿಸಿದ್ದಾರೆ. ಇಡೀ ದಿನ ಆ ದೇವಿಗೆ ಹೂವಿನ ಅಲಂಕಾರವನ್ನು ಮಾಡಲಾಗುತ್ತೆ. ಬೆಳಗ್ಗೆ ಒಂದು ದೇವಿಗೆ ಕುಂಕುಮ ಹಾಗೂ ಅರಿಶಿಣದ ಒಂದು ಅಭಿಷೇಕವನ್ನು ಕೂಡ ಮಾಡಲಾಗಿದೆ. ಹಾಗೇನೆ ನೋಡ್ತಿರಬಹುದು, ಅನೇಕ ಭಕ್ತರು ಇಲ್ಲಿ ಒಂದು ದೇವಿಯ ದರ್ಶನಕ್ಕೆ ಮುಂಜಾನೆಯಿಂದಲೇ ಬರ್ತಿದ್ದಾರೆ. ಬೆಳಗ್ಗೆ 4 ಗಂಟೆಗೆ ಒಂದು ದೇಗುಲವನ್ನು ತೆರೆದು ಇಲ್ಲಿ ಎಲ್ಲಾ ರೀತಿಯಾದಂತಹ ಒಂದು ಪೂಜೆ ಸಿದ್ಧತೆಯನ್ನ ಮಾಡಿದ್ದಾರೆ. ಹಾಗೆಯೇ ಮಹಾ ಮಂಗಳಾರತಿಯನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಬರುವಂತಹ ಭಕ್ತರಿಗೆ ಇಡೀ ದಿನ ಒಂದು ಅನ್ನದಾಸೋಹದ ವ್ಯವಸ್ಥೆಯನ್ನು ಕೂಡ ದೇವಾಲಯದ ಆಡಳಿತ ಮಂಡಳಿಯಿಂದ ಮಾಡಿರುವಂತದ್ದು. ಹೀಗಾಗಿ ಮುಂಜಾನೆಯಿಂದ ಅನೇಕ ಮಹಿಳೆಯರು ಕೂಡ ಬರ್ತಿದ್ದಾರೆ. ಹಾಗೆ ಇಲ್ಲಿ ಅನೇಕರಿದ್ದಾರೆ, ಅವ್ರನ್ನ ನಾನು ಮಾತನಾಡಿಸ್ತೀನಿ. ಅವ್ರ ಮಹಿಳೆಯರು ಇವತ್ತು ನ್ಯೂ ಇಯರ್ಗೆ ಬಂದಿದ್ದಾರೆ ಇಲ್ಲಿ ದೇಗುಲಕ್ಕೆ. ಏನ್ ಹೇಳ್ತಾರೆ ಅಂತ ಮೇಡಮ್, ನಮಸ್ತೆ. ಎಲ್ಲಿಂದ ಬಂದಿದ್ದೀರಾ? ಇವತ್ತು ನ್ಯೂ ಇಯರ್ ಇದೆ, ದೇವಸ್ಥಾನಕ್ಕೆ ಬಂದಿದ್ದೀರಾ? ಇಲ್ಲಿ ಜೆಪಿ ನಗರದಿಂದಲೇ ಬರ್ತಾ ಇದ್ದೀವಿ. ಪ್ರತಿ ವರ್ಷನೂ ದೇವಸ್ಥಾನಕ್ಕೆ ಬರ್ತೀರಾ? ಪದ್ಧತಿ ಎವ್ರಿ ಇಯರ್ ಬರ್ತೀವಿ, ತುಂಬಾ ವರ್ಷದಿಂದ. ಸೊ ಯಾವಾಗಲೂ ನಾವು ಪ್ರತಿ ವರ್ಷ ನ್ಯೂ ಇಯರ್ ಅವತ್ತು ನಾವು ಲೈಕ್ ವರ್ಷ ಆಗಲಿ ಅಥವಾ ಯಾವುದೇ ಹಬ್ಬ ಆಗಲಿ ಏನೇ ಆಗಲಿ ಅಥವಾ ನಮ್ಮ ಹುಟ್ಟುಹಬ್ಬ ಹಬ್ಬನೇ ಆಗಲಿ ಅಮ್ಮನ ಹತ್ರ ಬಂದು ಫಸ್ಟ್ ನಾವು ನಮಸ್ಕಾರ ಹಾಕೊಳ್ಳೋದು ಸಹಜ. ಸೊ ಆಸ್ ಯೂಶುವಲ್ ಈ ಸತಿನೂ ನಾವು ಇಲ್ಲಿ ಪೂಜೆಗೆ ಬಂದಿದ್ದೀವಿ. ತುಂಬಾ ಒಳ್ಳೆ ಗುಡ್ ವೈಬ್ಸ್, ವೆರಿ ಗುಡ್ ವೈಬ್ಸ್. ಅಮ್ಮನ್ ಬಿಟ್ರೆ ನಮ್ಗೆ ಇನ್ಯಾರೂ ಇಲ್ಲ, ಅಮ್ಮನೇ ನಮಗೆಲ್ಲ. ಮೇಡಮ್, ಇದಿಷ್ಟು ಭಕ್ತರು ಹೇಳುವಂತಹ ಮಾತುಗಳು. ಒಟ್ಟಿನಲ್ಲಿ ಏನು ಈಗ ನೋಡೋದಾದ್ರೆ ಅನೇಕರು ಮಹಿಳೆಯರು ಎಸ್ಪೆಷಲಿ ಬರ್ತಿರುವಂತದ್ದು ನ್ಯೂ ಇಯರ್ ಇರೋ ಕಾರಣದಿಂದ. ಹೀಗಾಗಿಯೇ ಇಡೀ ದಿನ ದೇಗುಲ ತೆರೆದಿರುತ್ತೆ. ನ್ಯೂ ಇಯರ್ ಅನ್ನ ಭಕ್ತರು ಬಂದು ದೇಗುಲದಲ್ಲಿ ದರ್ಶನ ಮಾಡುವಂತಹ ರೀತಿಯಲ್ಲಿ ಈ ಒಂದು ನ್ಯೂ ಇಯರ್ ಹೊಸ ವರ್ಷಾಚರಣೆಯನ್ನ ಮಾಡ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಬೆಂಗಳೂರು.
ಇವತ್ತು ಹೊಸ ವರ್ಷ, ಬಹುತೇಕ ಕಚೇರಿಗಳಿಗೆ ರಜೆ. ಈ ಹೊಸ ವರ್ಷವನ್ನ ಜನರು ಹೇಗೆ ಆಚರಣೆ ಮಾಡಿದ್ರು ಅಂದ್ರೆ ಪ್ರವಾಸಿ ತಾಣಗಳಿಗೆ ಭೇಟಿಯನ್ನ ಕೊಟ್ಟರು. ಬನ್ನೇರುಘಟ್ಟಕ್ಕೆ ಜನಸಾಗರವೇ ಹರಿದು ಬಂದಿತ್ತು. ಅದರ ಎಫೆಕ್ಟ್ ಹೇಗಿತ್ತು ಗೊತ್ತಾ? ಈ ಸ್ಟೋರಿಯನ್ನ ನೋಡಿ. 2024ರ ಹೊಸ ವರ್ಷವನ್ನು ಸಂಭ್ರಮ ಸಡಗರದಿಂದ ಜನ ಬರಮಾಡ್ಕೊಳ್ತಾ ಇದ್ದಾರೆ. ಪ್ರಮುಖವಾಗಿ ರಾತ್ರಿ ಮೋಜು ಮಸ್ತಿ ಬೆಂಗಳೂರಿನ ಬ್ರಿಗೇಡ್ ರೋಡ್, MG ರೋಡ್ ಜೊತೆಗೆ ಬೇರೆ ಬೇರೆ ಪಬ್ಬು, ಪಾರ್ಟಿ, ಬಾರ್, ರೆಸ್ಟೋರೆಂಟ್ನಲ್ಲಿ ಹೊಸ ವರ್ಷವನ್ನು ಆಚರಣೆ ಮಾಡಿದ ಜನ ಇವತ್ತು ಬೆಳಗ್ಗೆಯಿಂದ ಕೂಡ ಪ್ರಮುಖವಾದ ಪ್ರವಾಸಿ ತಾಣಗಳಿಗೆ ಲಗ್ಗೆ ಇಡ್ತಾ ಇದ್ದಾರೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ನ್ಯೂ ಇಯರ್ಗೆ ಜನರು ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ಗೆ ಲಗ್ಗೆ ಇಟ್ಟಿದ್ರು. ಹೀಗಾಗಿ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು. ಪ್ರವಾಸಿಗರನ್ನ ಸಫಾರಿಯ ಸಾಕಾನೆ ಕ್ಯಾಂಪ್ನಲ್ಲಿರುವ ನ್ಯೂ ಬಾರ್ನ್ ಬೇಬಿ ಆನೆ ಮರಿ ಸ್ವಾಗತಿಸಿದ್ದು ವಿಶೇಷ. ಕಾಡಾನೆಗಳ ಹಿಂಡು, ಹುಲಿ, ಸಿಂಹ, ಚಿರತೆ, ಕರಡಿ ಹೀಗೆ ವನ್ಯಜೀವಿಗಳನ್ನ ಕಂಡು ಜನ ರಿಲ್ಯಾಕ್ಸ್ ಮಾಡಿದ್ರು. ಯುವ ಜೋಡಿಗಳು, ಸ್ನೇಹಿತರು, ಕುಟುಂಬದವರ ಜೊತೆ ಆಗಮಿಸಿ ವರ್ಷದ ಮೊದಲ ದಿನವನ್ನ ಪ್ರಾಣಿಗಳ ಜೊತೆ ಕಳೆದು ಖುಷಿ ಪಟ್ರು. ಟ್ರಾಫಿಕ್ ಜಾಮ್ ತುಂಬ ಚೆನ್ನಾಗೇ ಇತ್ತು. 45 ಮಿನಿಟ್ಸ್ ತಗೊಂತು. ಫಸ್ಟು ನಾನು 2024 ಫಸ್ಟ್ ಡೇ ನಾನು ಸ್ಟಾರ್ಟ್ ಮಾಡಿದ್ದು ವಿತ್ ಅನಿಮಲ್ಸು. ಸಫಾರಿಯಿಂದ ಸ್ಟಾರ್ಟ್ ಮಾಡಿದೆ. ತುಂಬ ಚೆನ್ನಾಗಿತ್ತು. ವಿತ್ ಟೈಗರ್ಸ್ ಆ್ಯಂಡ್ ಎಲಿಫೆಂಟ್ಸ್, ಡಿಯರ್ಸ್ ಆ್ಯಂಡ್ ಆಲ್ ತುಂಬ ಚೆನ್ನಾಗಿತ್ತು. ಇವಾಗ ಝೂಗೆ ಬಂದಿದ್ದೀನಿ. ಇವಾಗ ನೋಡೋಣ. ಬಟರ್ಫ್ಲೈ ಪಾರ್ಕೂ ನೋಡಿದೆ. ತುಂಬ ಬ್ಯೂಟಿಫುಲ್ ಆಗಿದೆ. ಬೆಂಗಳೂರು ಮಾತ್ರವಲ್ಲದೆ ಹೊರ ರಾಜ್ಯ, ಹೊರ ದೇಶಗಳಿಂದಲೂ ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಪ್ರವಾಸಿಗರು ಆಗಮಿಸಿದ್ರು. ಮೊದಲ ಬಾರಿಗೆ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಚಿಟ್ಟೆ ಪಾರ್ಕ್ ಮತ್ತು ಸಫಾರಿಯನ್ನ ನೋಡಿ ಫುಲ್ ಖುಷಿಯಾದ್ರು. ವರ್ಷದ ಮೊದಲ ದಿನಗಳು ಪ್ರಾಣಿ ಪಕ್ಷಿಗಳನ್ನ ನೋಡಿದ್ದು ಮನಸ್ಸು ಉಲ್ಲಾಸಗೊಳ್ಳುವಂತೆ ಮಾಡಿದೆ ಎಂದು ಹರ್ಷವನ್ನ ವ್ಯಕ್ತಪಡಿಸಿದ್ರು. ಓವರಾಲ್ ಎಕ್ಸ್ಪೀರಿಯನ್ಸ್ ಎಂಜಾಯ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಆ್ಯಕ್ಚುಲಿ ಐಮ್ ಎಕ್ಸ್ಪ್ಲೋರಿಂಗ್ ಬ್ಯಾಂಗ್ಳೂರ್. ನಾನು ಹೈದ್ರಾಬಾದಿಂದ ಬಂದೆ. ಸೊ ಬ್ಯಾಂಗ್ಳೂರ್ ಫಸ್ಟ್ ಟೈಮ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಇಷ್ಟ ಆಯಿತು. ಫಸ್ಟ್ ಸಫಾರಿ ಹೋಗಿದೆ. ನಾನು ಫ್ಯೂ ಆ್ಯನಿಮಲ್ಸ್ ನೋಡಿಲ್ಲ, ಇಲ್ಲೇ ನೋಡಿದ್ದು ಫಸ್ಟ್ ಟೈಮ್, ಟೈಗರ್ ಆ್ಯಂಡ್ ಆಲ್. ಸೊ ಎಂಜಾಯ್ ಮಾಡ್ತಾ ಇದ್ದೀನಿ. ಸೊ ಇಟ್ಸ್ ಅ ಗುಡ್ ಕಿಕ್ ಸ್ಟಾರ್ಟ್ ಫಾರ್ ದ ಇಯರ್. ಬೆಂಗಾಲ್ ಟೈಗರ್, ವೈಟ್ ಟೈಗರ್, ಲಯನ್, ಮತ್ತು ಬೇರ್, ಡಿಯರ್, ಎಲಿಫೆಂಟ್ಸ್, ಏಷ್ಯನ್ ಎಲಿಫೆಂಟ್ ನೋಡಿದ್ರು. ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಆಗಮಿಸಿದ ಪ್ರವಾಸಿಗರಿಗೆ ಟ್ರಾಫಿಕ್ ಕಿರಿಕಿರಿಯ ಜೊತೆಗೆ ಟಿಕೆಟ್ಗಾಗಿ ಸರತಿ ಸಾಲಿನಲ್ಲಿ ನಿಲ್ಲುವುದು ತುಸು ಹಿಂಸೆ ಅನಿಸ್ತು. ಇದನ್ನ ಹೊರತುಪಡಿಸಿ ನ್ಯೂ ಇಯರ್ ಸೆಲೆಬ್ರೇಷನ್ ವೇಳೆ ವನ್ಯಜೀವಿಗಳನ್ನ ಕಣ್ತುಂಬಿಕೊಂಡಿದ್ದು ಖುಷಿ ಕೊಡ್ತು. ಆದೂರು ಚಂದ್ರು, ನ್ಯೂಸ್ 18 ಬೆಂಗಳೂರು.